ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ಪ್ರಥಮ ಚಿಕಿತ್ಸೆ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡಬಹುದು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೂಳೆ ಮುರಿತದ ಲಕ್ಷಣಗಳನ್ನು ಡ್ಯಾಶ್ ಮೂಲಕ ಪತ್ತೆ ಹಚ್ಚಬಹುದು. ಎಕ್ಸ್ರೇ ಮೂಲಕ ಪತ್ತೆ ಹಚ್ಚಬಹುದು. ರಕ್ತಸ್ರಾವವನ್ನು ತಡೆಗಟ್ಟಲು ಡ್ಯಾಶ್ ಅನ್ನು ಬಳಸಬೇಕು. ಟರ್ನಿಕ್ವೇಟ್ ಅನ್ನು ಬಳಸಬೇಕು. ಶುದ್ಧ ರಕ್ತನಾಳದಿಂದ ಡ್ಯಾಶ್ ಪ್ರಾಣಾಂತಿಕವಾಗುವುದು. ರಕ್ತಸ್ರಾವವಾಗುವುದು ಪ್ರಾಣಾಂತಿಕವಾಗುವುದು. ರಕ್ತನಾಳಗಳಿಗೆ ಗಾಯವಾದಾಗ ಡ್ಯಾಶ್ ಉಂಟಾಗುತ್ತದೆ. ರಕ್ತಸ್ರಾವ ಉಂಟಾಗುತ್ತದೆ. ಎರಡನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಥಮ ಚಿಕಿತ್ಸೆಯ ಅರ್ಥವನ್ನು ತಿಳಿಸಿ. ಅಪಘಾತ ಸಂಭವಿಸಿದಾಗ ವೈದ್ಯರ ಬಳಿ ಹೋಗುವ ಮುನ್ನವೇ ಸ್ಥಳದಲ್ಲಿಯೇ ನೀಡುವ ಉಪಚಾರಕ್ಕೆ ಪ್ರಥಮ ಚಿಕಿತ್ಸೆ ಎನ್ನುವರು. ಅಪಘಾತ ಸಂಭವಿಸಿದಾಗ ವೈದ್ಯರ ಬಳಿ ಹೋಗುವ ಮುನ್ನವೇ ಸ್ಥಳದಲ್ಲಿಯೇ ನೀಡುವ ಉಪಚಾರಕ್ಕೆ ಪ್ರಥಮ ಚಿಕಿತ್ಸೆ ಎನ್ನುವರು. ರಕ್ತಸ್ರಾವಕ್ಕೆ ಒಂದು ಕಾರಣವನ್ನು ತಿಳಿಸಿ. ರಕ್ತನಾಳಗಳಿಗೆ ಗಾಯವಾದಾಗ ರಕ್ತಸ್ರಾವ ಉಂಟಾಗುತ್ತದೆ. ರಕ್ತಸ್ರಾವದ ವಿಧಗಳನ್ನು ಹೆಸರಿಸಿ. ರಕ್ತಸ್ರಾವದ ವಿಧಗಳು: ಆಂತರಿಕ ರಕ್ತಸ್ರಾವ, ಬಾಹ್ಯ ರಕ್ತಸ್ರಾವ. ಆಂತರಿಕ ರಕ್ತಸ್ರಾವ, ಬಾಹ್ಯ ರಕ್ತಸ್ರಾವ. ಉಳುಕುವಿಕೆ ಎಂದರೇನು? ಮೂಳೆಗಳ ಎಳೆಯುವಿಕೆಯ ತೀವ್ರತೆಯನ್ನು ಉಳುಕುವಿಕೆ ಎನ್ನುವರು. ಮೂಳೆಗಳ ಎಳೆಯುವಿಕೆಯ ತೀವ್ರತೆಯನ್ನು ಉಳುಕುವಿಕೆ ಎನ್ನುವರು. ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ. ವಿವರಿಸಿ ಬರೆಯಿರಿ. ರಕ್ತಸ್ರಾವದ ಉಪಚಾರ ಕ್ರಮ: ಗಾಯವನ್ನು ಚೆನ್ನಾಗಿ ತೊಳೆದು ಆಂಟಿಸೆಪ್ಟಿಕ್ ದ್ರವವನ್ನು ಹಚ್ಚಬೇಕು. ಗಾಯವನ್ನು ಶುಭ್ರ ಬಟ್ಟೆಯಿಂದ ಕಟ್ಟಬೇಕು. ರಕ್ತಸ್ರಾವವನ್ನು ತಡೆಗಟ್ಟಲು ಟರ್ನಿಕ್ವೇಟ್ ಅನ್ನು ಬಳಸಬೇಕು. ಹೆಚ್ಚು ರಕ್ತಸ್ರಾವವಾದಾಗ ವೈದ್ಯರ ನೆರವು ಪಡೆಯಬೇಕು. ಉಳುಕುವಿಕೆ ಲಕ್ಷಣಗಳು: ಸಂದುವಿನಲ್ಲಿ ತೀವ್ರತರ ನೋವು, ಅಂದರೆ ಈ ಎಲುಬುಗಳ ಸಂದಿನಲ್ಲಿ ತೀವ್ರತರ ನೋವು, ಅತಿಯಾಗಿ ಊದಿಕೊಳ್ಳುವುದು, ಚರ್ಮದ ಬಣ್ಣ ಬದಲಾಗುವುದು. ಮೂಳೆ ಮುರಿತದ ಉಪಚಾರದ ಕ್ರಮ: ಗಾಯಾಳುಗಳ ಮೂಳೆಗಳು ಚಲಿಸದ ಹಾಗೆ ಆಸ್ಪತ್ರೆಗೆ ಸಾಗಿಸಬೇಕು. ಮುರಿದ ಮೂಳೆಯನ್ನು ಸ್ಥಳದಲ್ಲಿ ಸರಿಪಡಿಸಬಾರದು. ಆಂಬ್ಯುಲೆನ್ಸ್ ಬಳಸಿ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಬೇಕು.